ಪ್ರಜ್ವಲ್ ರೇವಣ್ಣ ಪರ ಘೋಷಣೆಯನ್ನ ಕೂಗಿದ್ದಾರೆ ಅಭಿಮಾನಿಗಳು. ಪ್ರಜ್ವಲ್ ರೇವಣ್ಣ ಅವರನ್ನ ಮಹಜರಿಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಹಾಸನದಲ್ಲಿ ಸ್ಥಳ ಮಹಜರನ್ನ ಮುಗಿಸಿ ಎಸ್ಐಟಿ ಅಧಿಕಾರಿಗಳ ತಂಡ ತೆರಳಿದೆ. ಸತತ 4 ಗಂಟೆಗಳ ಕಾಲ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಯಿತು. ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬಂದರು. ಆ ಪ್ರಕ್ರಿಯೆ ಪೂರ್ಣ ಆದಂತಹ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಂತಹ ವಾಹನ ತೆರಳುತ್ತಾನೆ. ಫ್ಯಾನ್ಸ್ ಹಿಂಬಾಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರಜ್ವಲ್ಗೆ ಜೈಕಾರವನ್ನ ಕೂಗಿದ್ದಾರೆ. ಎಚ್.ಡಿ. ರೇವಣ್ಣ ಅವರಿಗೆ ಜೈಕಾರವನ್ನ ಕೂಗಿದ್ದಾರೆ ಅವರ ಬೆಂಬಲಿಗರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ವಿಪರ್ಯಾಸ ಒಂದಲ್ಲ ಎರಡಲ್ಲ 3 ಅತ್ಯಾಚಾರ ಪ್ರಕರಣಗಳನ್ನ ಎದುರಿಸ್ತಾ ಇರುವಂತಹ ಆರೋಪಿ ಪ್ರಜ್ವಲ್ ರೇವಣ್ಣ ಮಹಜರಿಗೆ ಕರ್ಕೊಂಡು ಬಂದು ವಾಪಸ್ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರಿಂದ ಅತ್ಯಾಚಾರದ ಆರೋಪಿಗೆ ಜೈಕಾರ. ಮಹಜರು ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯಿತು? 4 ಗಂಟೆಗಳ ಕಾಲ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು? ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಕಿರಣ್? ವಿದ್ಯಾ, ಏನು ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಇಂದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಚೆನ್ನಾಂಬಿಕಾ ನಿಲಯಕ್ಕೆ ಕರ್ಕೊಂಬಂದಾಗ ಸುಮಾರು 3-4 ಜೀಪ್ನಲ್ಲಿ ಎಸ್ಐಟಿ ಅಧಿಕಾರಿಗಳಿದ್ರು. ಮಹಿಳಾ ಅಧಿಕಾರಿಗಳ ನೇತೃತ್ವದಲ್ಲೇ ಪ್ರಜ್ವಲ್ ರೇವಣ್ಣ ಕರ್ಕೊಂಡು ಬಂದಿದ್ದು. ಅದಕ್ಕಿಂತ ಮುಂಚೆ ಏನು ಹಾಸನ ಜಿಲ್ಲೆಯ ಏನು ASP ಆದಂಥ ವೆಂಕಟೇಶ್ ನಾಯ್ಡು ಅವರು ಸಕಲ ಬದ್ಧತೆಯನ್ನು, ಅಂದರೆ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಸೂಕ್ತ ಭದ್ರತೆ ವ್ಯವಸ್ಥೆಯನ್ನು ಕೂಡ ಮಾಡಲಾಯಿತು. ಅದು ಮುಂದುವರೆದ ಭಾಗ ಸುಮಾರು 4 ಗಂಟೆಗಳ ಕಾಲ ಏನು ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡಿದ್ರು. ಅಂದರೆ ಹೊಳೆನರಸೀಪುರದ ಮನೆಯ ಇಂಚಿಂಚು ಬೆಡ್ರೂಮ್ ಆಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು, ಅಡುಗೆ ಮನೆ ಎಲ್ಲ ಸ್ಥಳಗಳು ಕೂಡ ಮಹಜರು ಮಾಡಿದ್ರು. ಕೆಲವೊಂದು ಪ್ರಶ್ನೆಗಳನ್ನು ಸಹ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಅಧಿಕಾರಿಗಳು ಕೇಳಿದ್ರು. ಅದಾದ ನಂತರ ಮಹಜರ್ ಪ್ರಕ್ರಿಯೆ ಎಲ್ಲ ಮುಗೀತು. ಅದಾದ ನಂತರ ಏನು DR ವಾಹನದಲ್ಲಿ ಪ್ರಜ್ವಲ್ ರೇವಣ್ಣನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಮನೆಯಿಂದ ಹೊರಗಡೆ ಕರ್ಕೊಂಡ್ಬಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನೇ ಆತನ ಬೆಂಗಳೂರಿನತ್ತ ಕರ್ಕೊಂಡು ಹೊರಟಾಗ ಸುಮಾರು 100ಕ್ಕೂ ಹೆಚ್ಚು ಪ್ರಜ್ವಲ್ ರೇವಣ್ಣ ಅಭಿಮಾನಿಗಳು, ಮಾಜಿ ಸಚಿವ ರೇವಣ್ಣನ ಅಭಿಮಾನಿಗಳು ಅಲ್ಲಿ ಜಮಾಯಿಸಿದಂತಲೇ ಹೇಳ್ಬೋದು. ತದನಂತರ ಮಾಜಿ ಸಚಿವ ರೇವಣ್ಣ, ಏನು ಕುಮಾರಸ್ವಾಮಿ, ದೇವೇಗೌಡರು ಮತ್ತು ಏನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಪರ ಜೈಕಾರನ್ನು ಕೂಗಿದ್ರು. ಇದಲ್ಲದೆ SIT ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಪರ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅಂದರೆ ಪೆನ್ ಡ್ರೈವ್ನ ಹಂಚಿದವರು ಕಾರ್ತಿಕ್ ಗೌಡ ಆಗಿರ್ಬೋದು ಅಥವಾ ಪುಟ್ಟರಾಜ್ ಆಗಿರ್ಬೋದು, ಇತರರು ಯಾರ್ಯಾರು ಪೆನ್ ಡ್ರೈವ್ ಹಂಚಿದ್ರು ಅವ್ರನ್ನ ಈವರೆಗೂ ಸಹ ಬಂಧಿಸಿಲ್ಲ. ಯಾವ ಕಾರಣಕ್ಕೋಸ್ಕರ ಬಂಧಿಸಿಲ್ಲ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಲೆಕ್ಕಾಚಾರದಲ್ಲಿ SIT ಅಧಿಕಾರಿಗಳು ವರ್ತನೆ ಮಾಡ್ತಾ ಇರೋ ತಮ್ಮ ಅಸಮಾಧಾನವನ್ನು ಹೊರ ಹಾಕಿದ್ರು. ಇದಲ್ಲದೆ ಅತ್ಯಾಚಾರ ಆರೋಪ ಹೊತ್ತಂತ ಪ್ರಜ್ವಲ್ ರೇವಣ್ಣ ಪರ ಘೋಷಣೆ ಸಹ ಕೂಗಿದ್ರು. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇವತ್ತು ಹಾಸನದ ಹೊಳೆನರಸೀಪುರದಲ್ಲಿರುವಂತಹ ಚೆನ್ನಾಂಬಿಕಾ ನಿವಾಸಕ್ಕೆ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬಂದಂತಹ ಎಸ್ಐಟಿ ಅಧಿಕಾರಿಗಳು ಬರೋಬ್ಬರಿ 4 ಗಂಟೆ ಹೊಳೆನರಸೀಪುರದ ಮನೆಯಲ್ಲಿ ಮಹಜರನ್ನ ಮಾಡಿದ್ದಾರೆ. ಈ ಹಿಂದೆ ಪ್ರಕರಣದ ಸಂತ್ರಸ್ತಿಯನ್ನ ಕೂಡ ಕರ್ಕೊಂಡು ಬಂದು ಮಹಜರನ್ನ ಮಾಡಲಾಗಿತ್ತು. ಅವರನ್ನ ಮಹಜರು ಮುಗಿಸಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಈ ರೀತಿ ಜೈಕಾರವನ್ನ ಕೂಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.